ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೈಯನ್ ಕ್ರಿಯೇಷನ್. ಇವತ್ತು ನಾನು ಬಿಗಿನರ್ಸ್ಗೆ ಅಂತಲೇ ಈಸಿಯಾಗಿರೋ ಕ್ರೋಶಾ ಕುಚ್ಚನ್ನ ಹೇಳ್ಕೊಡ್ತಾ ಇದ್ದೀನಿ. ಒಂದೇ ಸ್ಟೆಪ್ಪಲ್ಲಿ ಹಾಕ್ಬೋದು ನೀವು. 6 ಎಳೆ ದಾರನ ತಗೊಂಡು ಬಟ್ಟೆಗೆ ಒಂದು ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ ನಾನು 2 ಚೈನ್ ತಗೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಪಕ್ಕದಲ್ಲೇ ನಾನು ಡಬಲ್ ಕ್ರೋಶಾನ ಮಾಡ್ಕೊತಾ ಇದ್ದೀನಿ. ಈ ರೀತಿ ದಾರನ ತಂದು ಈ ರೀತಿ ದಾರ ಬರುತ್ತೆ. ದಾರದಲ್ಲಿ ಎರಡರಲ್ಲಿ ಒಂದು ಮಾಡಿದಾಗ ಅದು ಒಂದು ಡಬಲ್ ಕ್ರೋಶೆ ಆಗುತ್ತೆ ಫ್ರೆಂಡ್ಸ್. ನೀವು ಫಸ್ಟು ಚೈನ್ ಏನು ಹಾಕ್ಕೊಂಡಿದ್ದೀರಾ ಅದನ್ನು ಇಲ್ಲಿ ಕನ್ಸಿಡರ್ ಮಾಡ್ಕೊಳ್ಳಿ 2 ಡಬಲ್ ಕ್ರೋಶೆ ಅಂತ. ಇವಾಗ 3ನೇ ಡಬಲ್ ಕ್ರೋಶೆನ ನಾನು ಹಾಕ್ಕೊತಾ ಇದ್ದೀನಿ. 3 ಸೂಜಿ ಮೇಲೆ ಒಂದು ಸಲ ದಾರ, ಬಟ್ಟೆಗೆ ನೀಡಲ್ನ ಹಾಕಿ ದಾರ ತಂದಾಗ 3 ದಾರ ಇರುತ್ತೆ. ಅದರಲ್ಲಿ ನೀವು ಎರಡರಲ್ಲಿ ಒಂದು ಮಾಡ್ಕೊಬೇಕು. ಇದೇ ರೀತಿ ನಾನು 6 ಡಬಲ್ ಕ್ರೋಶೆನ ಮಾಡ್ಕೊತೀನಿ. 5 ನೋಡಿ, ಇವಾಗ 5 ಆಯಿತು. ಮತ್ತು ಇನ್ನೊಂದನ್ನು ಮಾಡ್ಕೊತೀನಿ ನಾನು. ಈಗ 6 ಡಬಲ್ ಕ್ರೋಶೆ ಆದಮೇಲೆ ಫ್ರೆಂಡ್ಸ್ ಚೈನ್ ಹಾಕ್ಕೊಳ್ಳಿ. 1 2 3 3 ಚೈನ್ನ ಹಾಕ್ಕೊಂಡು ನಾನು ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ವಲ್ಪ ಹಿಂದಕ್ಕೇ ಸ್ವಲ್ಪ ಡಬಲ್ ಕ್ರೋಶೆಡ್ನ ಮಾಡ್ಕೊತೀನಿ. ಇದು ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲೇ ನಾನು ಇನ್ನೊಂದು ಡಬಲ್ ಕ್ರೋಶೆನ ಮಾಡ್ಕೊತೀನಿ. 2ರಲ್ಲಿ 1 2 ಆಯಿತು. ಮತ್ತು ಪಕ್ಕದಲ್ಲೇ ತುಂಬ ಅಂದರೆ ತುಂಬ ಈಸಿಯಾಗಿದೆ ಮತ್ತು ಸಿಂಪಲ್ ಆಗೂ ಇದೆ. ಈಗ ಸಿಂಪಲ್ ಲುಕ್ ಆ ಥರ ಕೇಳೋರಿಗೆಲ್ಲ ಈ ರೀತಿ ಕುಚ್ಚನ್ನ ಹಾಕ್ಕೊಡಿ. ಮಧ್ಯ ಒಂದೊಂದು ಬೀಡು ಬರುತ್ತೆ, ಕುಚ್ಚು ಬರುತ್ತೆ, ಕ್ರೋಶನೂ ಇದೆ. 3 ಡಿಸೈನ್ ಆಗುತ್ತೆ ಫ್ರೆಂಡ್ಸ್. ಅದೇನೇ 3 ಡಿಸೈನ್ ಆಗುತ್ತೆ ನಿಮಗೆ. 2ರಲ್ಲಿ 1 4 ಡಬಲ್ ಕ್ರೋಶೆಡ್ ಆಯಿತು. ಮತ್ತು ಒಂದೇ ಲೆವೆಲ್ಗೆ ತೊಗೊಬೇಕು ಫ್ರೆಂಡ್ಸ್. ನೀವು ಮೇಲ್ಗಡೆ ಒಂದು ಕೆಳಗಡೆ ಒಂದು ಆ ರೀತಿ ತಗೊಂಡ್ರೆ ಏರುಪೇರು ಬಂದುಬಿಡುತ್ತೆ. ಒಂದೇ ಲೆವೆಲಲ್ಲಿ ನೀವು ಡಬಲ್ ಕ್ರೋಶೆಡ್ನ ಮಾಡ್ಕೊಬೇಕು ನೋಡಿ. ನೆಕ್ಸ್ಟು 6ನೇ ಡಬಲ್ ಕ್ರೋಶೆಡ್ನ ನಾನು ಮಾಡ್ಕೊತಾ ಇದ್ದೀನಿ. 6 ಡಬಲ್ ಕ್ರೋಶೆಡ್ ಆದಮೇಲೆ ನೀವು ದಾರನ ಮೇಲೆ ತಂದು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಫ್ಲವರ್ ಬೀಡನ್ನ ತೊಗೊಂಡು ಇದ್ದೀನಿ. ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ನ ಮಾಡಿಕೊಂಡೆ. ನೀವು ಬೇರೆ ಥರ ರೌಂಡ್ ಬೀಡು ಯಾವ ರೀತಿನಾದರೂ ಡ್ರಮ್ ಬೀಡು ಆ ಥರ ಯಾವ್ದಾದ್ರು ತೊಗೊಬೋದು. ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಮತ್ತೆ ಡಬಲ್ ಕ್ರೋಶೆಡ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ರೀತಿ ಆದಮೇಲೆ ನೋಡಿ, ಇಲ್ಲಿ 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನನಗೆ ಕುಚ್ಚು ಬರುತ್ತೆ. ಮತ್ತೆ ಹೇಗೇನು ನಾನು 3 ಚೈನ್ನ ಹಾಕ್ಕೊತೀನಿ. 3 ಚೈನ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ, ಡಬಲ್ ಕ್ರೋಶೆಡ್ನ ಮಾಡ್ಕೊತೀನಿ. ಸೇಮ್ ಸ್ಯಾರಿ ಪೂರ್ತಿ ಫ್ರೆಂಡ್ಸ್ ನಿಮ್ಗೆ ಇದೇ ರೀತಿ ಬರುತ್ತೆ. 6 ಡಬಲ್ ಕ್ರೋಶೆ, 3 ಚೈನು ಮತ್ತು 6 ಡಬಲ್ ಕ್ರೋಶೆ, 1 ಬೀಡು ಆ ರೀತಿ ಬರುತ್ತೆ. ನಿಮಗೆ ಕುಚ್ಚು ಬೇಡ ಅಂದರೆ ನೀವು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಅದನ್ನು ನಾನು ನಿಮಗೆ ನೆಕ್ಸ್ಟು ಹೇಳ್ಕೊಡ್ತೀನಿ ಯಾವ ರೀತಿ ಅಂತ. ಬಿಗಿನರ್ಸ್ಗೆ ಹೇಳ್ಕೊಡ್ತೀನಿ. ಇದೇ ರೀತಿ ನೋಡಿ, ಒಂದು ಲೆವೆಲ್ಗೆ ಬರಬೇಕು. ಆಗ ಕುಚ್ಚು ಕರೆಕ್ಟಾಗಿ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಡಬಲ್ ಕ್ರೋಶೆಡ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ನಾನಿಲ್ಲಿ ಬಟ್ಟೆಗೆ ಹಾಕಿ ತೋರಿಸ್ತಾ ಇರೋದ್ರಿಂದ ಅರ್ಧಕ್ಕೇ ನಾನು ಕಟ್ ಮಾಡ್ತೀನಿ. ನಿಮಗೆ ಪೂರ್ತಿಯಾಗಿ ನೀವು ಅದನ್ನು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಪೂರ್ತಿ ಆದಮೇಲೆ ಫ್ರೆಂಡ್ಸ್ ಈ ರೀತಿ ಲಾಸ್ಟಲ್ಲಿ ದಾರ ಇರುತ್ತೆ ಅಲ್ವಾ, ಅದರಲ್ಲಿ 1 2 2 ಚೈನ್ನ ಹಾಕ್ಕೊಂಡು ನಾನು ಈ ಕಡೆ ಎಕ್ಸ್ಟ್ರಾ ದಾರ ಏನಿರುತ್ತೆ ಅದನ್ನು ನಾನು ಕಟ್ ಮಾಡ್ಕೊತೀನಿ.
ಕಟ್ ಮಾಡಿ ಆದಮೇಲೆ ದಾರನ ಈ ರೀತಿ ಮೇಲ್ಗಡೆ ತಗೊಂಡಾಗ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ ಇಲ್ಲಿ ನಾನು ಪಿಂಕ್ ಕಲರ್ನ ಕಾಂಬಿನೇಷನ್ ಮಾಡಿದ್ದೀನಿ. ನಿಮಗೆ ಸೀರೆ ಕಲರ್ ಯಾವುದಿರುತ್ತೆ ಅದನ್ನು ನೀವು ಹಾಕೊಬೋದು. ಈ ರೀತಿ ಕುಚ್ಚನ್ನ ಹಾಕ್ಕೊಂಡಿದ್ದೀನಿ ಜರಿ ಥ್ರೆಡ್ಡಲ್ಲಿ. ನಾನು ಅದನ್ನು ಲಾಕ್ನ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಕಟ್ಕೊಂಡು ಇದಕ್ಕೆ ನಾನು ಕುಚ್ಚಿಗೆ 100 ಎಳೆ ದಾರ ತೊಗೊಂಡಿದ್ದೀನಿ. ನಾನು ನಿಮ್ಗೆ 120 ಬೇಕು ಅಂದರೂ ನೀವು ತೊಗೊಬೋದು. ನೋಡಿ ಎಕ್ಸ್ಟ್ರಾ ದಾರ ಏನಿರುತ್ತೆ ನನಗೆ ಎಷ್ಟು ಬೇಕು ಅಷ್ಟನ್ನು ನಾನು ಕಟ್ ಮಾಡ್ಕೊತೀನಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಕುಚ್ಚು ಹಾಕದೆ ಯಾವ ರೀತಿ ಹಾಕೋದು ಅಂತಲೂ ಹೇಳ್ಕೊಡ್ತೀನಿ. ಕೆಲವೊಬ್ಬರು ಕುಚ್ಚನ್ನ ಇಷ್ಟಪಡೋಲ್ಲ, ಹಾಗಾಗಿ ಬರೀ ಕ್ರೋಶಾ ಬೀಡ್ಸು ಆ ಥರ ಹೇಳ್ಕೊಡ್ತೀನಿ. ನಿಮ್ಗೆ ಬೀಡ್ಸ್ ಬೇಡ ಅಂದರೆ ಆ ಥರನೂ ಹೇಳ್ಕೊಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ, ಲೈಕ್ ಮಾಡಿ ನನ್ನ ಚಾನಲ್ನ. ಈ ರೀತಿ ಜರಿ ಥ್ರೆಡ್ ಇರುತ್ತೆ, ಈ ರೀತಿ ನೀಡಲ್ನ ಒಳಗಡೆ ತೂರಿಸ್ಬೇಕು. ನೀವು ಸ್ಟಿಫಾಗಿ ಇಟ್ಕೊಂಡಿರಬೇಕು ಫ್ರೆಂಡ್ಸ್. ಅದನ್ನು ನೀವು ಹೊಸಬ್ರಾದರೆ ಬ್ಯಾಲೆನ್ಸ್ ಬರೋಲ್ಲ. ಸ್ಯಾರಿ ಆದರೆ ಏನಂದರೆ ಸ್ಯಾರಿನ ಒಂದು ಕಡೆ ಇದು ಮಾಡ್ಕೊಂಬಿಡಿ. ನಿಮ್ಮದು ಸ್ಟೂಲ್ ಏನಾದರೂ ಇದ್ದರೆ ಆ ಸ್ಟೂಲಲ್ಲಿ ಇಟ್ಕೊಂಬಿಟ್ಟು ನೀವು ಮೇಲ್ಗಡೆ ಏನಾದರೂ ಇಟ್ಬಿಟ್ಟು ಕಟ್ಕೊಬೋದು ನೀವು. ಇದು ಲೇಸ್ ಆಗಿರೋದ್ರಿಂದ ನನಗೆ ಅಭ್ಯಾಸ ಇದೆ ಇದರಲ್ಲಿ ಹಾಕಿ. ನೀವು ಬೇಕಂದರೆ ಆ ಥರ ಮಾಡ್ಬೋದು. ನಾನು ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ. ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣಿಸ್ತಿದೆ ಲಾಸ್ಟಲ್ಲಿ ಡಿಸೈನು. ಈ ಲಾಸ್ಟಲ್ಲಿ ಥ್ರೆಡ್ ಏನಿದೆ ಆ ಥ್ರೆಡ್ಡನ್ನು ಎಕ್ಸ್ಟ್ರಾನ ನಾನು ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಗ್ಲೂನ ಹಾಕ್ಕೊತೀನಿ. ಹಂಗೆ ಹಾಕಿದ್ರೆ ಗ್ಲೂನ ನೀಟಾಗಿ ಕಾಣುತ್ತೆ. ಎಕ್ಸ್ಟ್ರಾ ದಾರ ಏನಿದೆ ಅದು ಬಿಟ್ಟೋಗೋ ಚಾನ್ಸಸ್ ಇರಲ್ಲ. ನೋಡಿ ಈ ರೀತಿ ಗ್ಲೂ ಹಾಕಿ ಅಂಟಿಸ್ಕೊಬೇಕು. ನೋಡಿ ಅಂಟಿಸಾದ್ಮೇಲೆ ಫಿನಿಶಿಂಗು ಅಷ್ಟೇ ನಿಮಗೆ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. ನೀವು ಒಂದು ಸಲ ಟ್ರೈ ಮಾಡಿ. ನಾನು ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.